ಭರತ ಹುಣ್ಣಿಮೆ ಪ್ರಯುಕ್ತ ಪಟ್ಟಣದ ಗೌತಮ್ ನಗರದಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜಕೀಯ ವೈಮಸ್ಸಿಗೆ ತಿಲಾಂಜಲಿ ಇಟ್ಟು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ಪಕ್ಷದ ಮಾಜಿ ಶಾಸಕ ಬಿ.ಪಿ. ವೆಂಕಟಮುನಿಯಪ್ಪ ಹಾಗೂ ಇತರ ಎಲ್ಲಾ ಪಕ್ಷದ ರಾಜಕಾರಣಿಗಳು ದೇವಿಯ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟರು. ಈ ಸಂದರ್ಭದಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಮಾತನಾಡಿ, ದೇವಿ ಒಂದು ವರ್ಗ ಅಥವಾ ಸಮುದಾಯಕ್ಕೆ ಸೀಮಿತವಲ್ಲ. ಹಿಂದೂ ಧಾರ್ಮಿಕ ಪರಂಪರೆಯ ಎಲ್ಲಾ ವರ್ಗ ಸಮುದಾಯಗಳ ಆರಾಧ್ಯ ದೈವರಾಗಿದ್ದರು. ಅತಿ ಹೆಚ್ಚು ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ಪ್ರಧಾನವಾಗಿ ಪೂಜಿಸಲ್ಪಡುವ ಮಾತೃದೇವಿಯಾಗಿದ್ದಾರೆ ಹಾಗೂ ಎಂದಿನಂತೆ ಈ ಬಾರಿಯೂ ಸರ್ವರ ಕಲ್ಯಾಣಕ್ಕಾಗಿ ಮಳೆ ಬೆಳೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಎಂದರು. ಮಾಜಿ ಶಾಸಕ ಬಿ.ಪಿ. ವೆಂಕಟಮುನಿಯಪ್ಪ ಮಾತನಾಡಿ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹಲವಾರು ಪದ್ಧತಿ ಮತ್ತು ಆಚರಣೆಗಳು ನಮಗೆ ದೈವತ್ವದತ್ತ ಕೊಂಡೊಯ್ಯುತ್ತದೆ. ಅಂಥ ಪವಿತ್ರ ಆಚರಣೆಗಳಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಯಂತ್ಯೋತ್ಸವ ಮಹತ್ತರವಾಗಿದೆ. ಮಾತೃದೇವಿ ಶ್ರೀ ರೇಣುಕಾ ಯಲ್ಲಮ್ಮ ರವರ ದರ್ಶನ ಭಾಗ್ಯವನ್ನು ಪಡೆಯುವುದರ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವರಿಗೆ ಸಮರ್ಪಿಸಿದರೆ ಅತಿ ಶೀಘ್ರದಲ್ಲಿ ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ. ಜಾತಿ ಧರ್ಮ ಮತಪಂಥಗಳ ಎಲ್ಲೆಯನ್ನು ಮೀರಿ ಸರ್ವರ ಉಜ್ವಲ ಮತ್ತು ಉತ್ಕೃಷ್ಟ ಭವಿಷ್ಯ ರೂಪಿಸುವ ಸಲುವಾಗಿ ಪೂಜೆಯಲ್ಲಿ ಭಾಗವಹಿಸಲಾಗಿದೆ ಎಂದರು. ಶಕ್ತಿ ದೇವತೆ ಶ್ರೀ ಒಂದು ರೇಣುಕಾ ಯಲ್ಲಮ್ಮ ಜನ್ಮದಿನದಂದು ವಿಶೇಷವಾಗಿ ಸುಮಾರು ವರ್ಷಗಳಿಂದ ನಮ್ಮ ಗೌತಮ್ ನಗರದ ಎಲ್ಲ ಕುಲಬಾಂಧವರು ಮತ್ತು ಪ್ರತಿಯೊಬ್ಬರೂ ಸೇರಿ ವಿಶೇಷವಾಗಿ ಈ ಜನ್ಮದಿನದಂದು ಹುಣ್ಣಿಮೆಯಂದು ರೇಣುಕಾ ಯಲ್ಲಮ್ಮರ ಜನ್ಮದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಈ ಬಾರಿ ಕೂಡ ಈ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎನ್. ನಾರಾಯಣಸ್ವಾಮಿಯವರು, ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಯ್ಯನವರು, ಅರುಣ್ನವರು, ವಿವೇಕಾನಂದವರು, ಮಂಜು ಅವರು ಮತ್ತು ಅವರೆಲ್ಲ ಸ್ನೇಹಿತರು ಸೇರಿಕೊಂಡು ಸರಿ ಈ ದೇವಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿಸಿ ರೇಣುಕಾ ಯಲ್ಲಮ್ಮನಿಗೆ ಒಂದು ವಾರ್ಷಿಕೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನನ್ನು ಆಹ್ವಾನ ಮಾಡಿದ್ದಾರೆ. ನಾನು ಕೂಡ ಈ ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಪಡೆದಿರುತ್ತೇನೆ. ರೇಣುಕಾ ಯಲ್ಲಮ್ಮ ದೇವರು ಕೇವಲ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ಸೀಮಿತ ಆಗಿದೆ. ಇವತ್ತೇನು ಸೌದತ್ತಿಯಲ್ಲಿ, ನಮ್ಮ ಬೆಳಗಾವಿ ಜಿಲ್ಲೆಯ ಸೌದತ್ತಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮನವರ ಮೂಲ ವಿಗ್ರಹವಿದ್ದು, ಆ ತಾಯಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತಮಿಳುನಾಡು ಈ ಎಲ್ಲ ಭಾಗಗಳಲ್ಲೂ ಕೂಡ ಶಕ್ತಿ ದೇವತೆಯಾಗಿ ಭಾಳ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ. ಇದರೊಟ್ಟಿಗೆ ನಾವು ಬಹುಶಃ ನೋಡ್ಬೋದು, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ ಭಾಗದಲ್ಲಿ ಹೋದಾಗ ಯಲ್ಲಮ್ಮ ದೇವರನ್ನು ಲಿಂಗಾಯತ ಸಮುದಾಯದಿಂದ ಹಿಡಿದು ಎಲ್ಲ ಸಮುದಾಯದವರು ಕೂಡ ಒಂದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಹಾಗಾಗಿ ಈ ಶಕ್ತಿ ದೇವತೆ ಕೇವಲ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಈ ರೇಣುಕಾ ಯಲ್ಲಮ್ಮ ಸರ್ವಾಂತರ್ಯಾಮಿ, ಯಾರ್ಯಾರು ಭಕ್ತರು ನಂಬುತ್ತಾರೋ ಎಲ್ಲರನ್ನೂ ಕಾಪಾಡ್ತಕ್ಕಂಥ ದೇವಿ. ಆ ಶಕ್ತಿ ಆ ದೇವಿಯಲ್ಲಿದೆ. ಆದ್ದರಿಂದ ಇವತ್ತು ಏನು ನಮ್ಮ ಯುವಕ ಮಿತ್ರರು ಈ ಯಲ್ಲಮ್ಮ ದೇವಿಯ ಜಯಂತ್ಯೋತ್ಸವವನ್ನು ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಮತ್ತು ಆಚರಣೆ ಮಾಡಿದ್ದಾರೆ. ನನ್ನ ಎಲ್ಲ ಸ್ನೇಹಿತರಿಗೆ, ನನ್ನ ಕುರುಬಾಂಧವರಿಗೆ ನಾನು ಶುಭಕಾಮನೆಗಳನ್ನು ಕೋರ್ತೇನೆ. ಸದಾ ಎಲ್ಲರಿಗೂ ಕೂಡ ಆ ರೇಣುಕಾ ಯಲ್ಲಮ್ಮ ದೇವಿಯ ಆಶೀರ್ವಾದ, ಆ ದೇವಿಯ ಕೃಪಾಕಟಾಕ್ಷ ಸರ್ವರಿಗೂ ಸಿಗಲಿ. ಈ ಕ್ಷೇತ್ರದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಆ ದೇವ ಆಶೀರ್ವಾದವನ್ನು ಮಾಡಲಿ. ಜೊತೆಗೆ ಆ ದೇವಿಯು ಎಲ್ಲರೂ ಕೂಡ ನೆಮ್ಮದಿಯಾಗಿ ಇಡಲಿ ಅಂಥೇಳಿ ನಾನು ಕೂಡ ರೇಣುಕಾ ಯಲ್ಲಮ್ಮ ದೇವಿಯ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ನಾನು ಕೂಡ ಬೇಡ್ತೇನೆ. ನಮಸ್ಕಾರ.